ಹಾಪ್ಕಾಮ್ಸ್ ರೈತರು ಮತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ರೈತರು ಬೆಳೆದ ಹಣ್ಣುಗಳನ್ನು ನೇರವಾಗಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಒದಗಿಸ್ತಾ ಇದ್ದು, ಇಂದಿನಿಂದ 3 ದಿನಗಳ ಕಾಲ ಎಪಿಎಂಸಿ ಬಳಿಯ ಹಾಪ್ಕಾಮ್ಸ್ ಆವರಣದಲ್ಲಿ ನಡೆಯುತ್ತಿರುವ ಈ ಮೇಳದ ಸದುಪಯೋಗ ಪಡೆಯುವಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್.ಎಂ. ಮಂಜುನಾಥ್ ಗೌಡ ಗ್ರಾಹಕರಿಗೆ ವಿನಂತಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕಗಳನ್ನು ಬಳಸಿದ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೀತಾ ಇದೆ. ಇದು ಸಹಕಾರಿ ಸಂಸ್ಥೆಗಳು ಮಾಡಬೇಕಾದ ಅಗತ್ಯವಾದ ಕೆಲಸವಾಗಿದೆ. ಇಲ್ಲಿ ವರ್ಷವಿಡೀ ಬೆಳೆಯುವ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣುಗಳು ಕೂಡ ಲಭ್ಯವಿದೆ. ರಾಮನಗರದಿಂದ ವಿಶೇಷವಾಗಿ ರೈತರು ಇಲ್ಲಿ ಭಾಗವಹಿಸಿದ್ದಾರೆ. ಆಯಾ ಕಾಲದಲ್ಲಿ ಬೆಳೆಯುವ ವಿವಿಧ ಹಣ್ಣುಗಳ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಶಿವಮೊಗ್ಗ ಹಾಪ್ಕಾಮ್ಸ್ ರೈತರಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆ ನೀಡ್ತಾ ಇದೆ. ಮುಂಬರುವ ದಿನಗಳಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರು ಬೆಳೆದ ಹಣ್ಣುಗಳಿಗೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕೂಡ ಮಾಡಲು ಶ್ರಮಿಸ್ತಾ ಇದೆ ಅಂತ ಹೇಳಿದ್ರು. ಮತ್ತು ಮೇಳವನ್ನು ಇಲ್ಲಿ ಇವತ್ತು ಪ್ರದರ್ಶನ ಮತ್ತು ಮಾರಾಟದ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಅಧ್ಯಕ್ಷತೆ ವಹಿಸಿರುವಂಥ ಗೆಳೆಯ ಹಾಪ್ಕಾಮ್ಸ್ನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರೇ, ಉಪಾಧ್ಯಕ್ಷ ಯುವ ಮಿತ್ರ ಶರತ್ ಅವರೇ, ಹಾಪ್ಕಾಮ್ಸನ್ನು ಒಂದು ಹಾದಿಗೆ ತಂದು ನಿಲ್ಲಿಸಿದಂತೆ ಒಂದ್ಸರಿ ಬಿದ್ದು ಹೋಗಿತ್ತು. ಗೆಳೆಯ ಹಿರಿಯ ಸಹಕಾರಿಗಳಾದ ಮೋಹನ್ ಅವರೇ, ಕಾಂತರಾಜ್ ಅವರೇ, ನಾಗೇಶ್ ನಾಯ್ಕ, ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರಾದ ಮಿತ್ರ ನಾಗರಾಜ್ ಅವರೇ, ನಮ್ಮ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದ ಮಧು ಅವರೇ, ಎಪಿಎಂಸಿ ಕಾರ್ಯದರ್ಶಿಯವರಾದ ಸತೀಶ್ ಅವರೇ, ಹಾಪ್ಕಾಮ್ಸ್ನ ನಿರ್ದೇಶಕರುಗಳಾದ ಕೆ.ವಿ. ಗೌಡ್ರೆ, ದಿನೇಶ್ ಅವರೇ, ಎಲ್ಲ ನಾಗೇಶ್ ನಾಯ್ಕ. ಇವತ್ತು ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ಮಾವು ಮತ್ತು ಹಲಸಿನ ಮೇಳವನ್ನ 3 ದಿನಗಳ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಶಿವಮೊಗ್ಗ ಹಾಪ್ಕಾಮ್ಸ್ನ ದೇವೋದ್ದೇಶ. ಪ್ರತಿಯೊಂದರಲ್ಲೂ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಹೂವು ಇರ್ಬೋದು, ಪ್ರತಿಯೊಂದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಬರಬೇಕು. ಯಾಕಂದ್ರೆ ರೈತರ ಹತ್ರ 100 ರೂಪಾಯಿ ತಗೊಂಡ್ರೆ ಮಧ್ಯವರ್ತಿಗಳು 125 ರೂಪಾಯಿ ಮಾರ್ತಾರೆ, ಮತ್ತೆ ಗ್ರಾಹಕರಿಗೆ 150 ರೂಪಾಯಿ ಆಗುತ್ತೆ. ಆ ರೀತಿ ಆಗ್ಬಾರ್ದು ಅನ್ನೋದು ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ನ ಒಂದು ಧ್ಯೇಯ. ಅದೇ ರೀತಿ ನಾವು ಪ್ರತಿ ವರ್ಷನೂ ಸಹ ಇದನ್ನ ಮಾಡ್ಕೊಂಬರ್ತೀವಿ. ಈ ವರ್ಷ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ರಾಮನಗರ ಬೆಳೆಗಾರರು ಮತ್ತು ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನಮ್ಮ ಸಹಯೋಗದೊಂದಿಗೆ ಇವರು ನೇರವಾಗಿ ಅಲ್ಲಿಂದನೇ ತಗೊಂಡ್ಬಂದು ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ. ಅವರು ಒಂದು 1800 ಜನ ರೈತರುಗಳು ಸೇರಿ ಸಂಘವನ್ನು ಮಾಡ್ಕೊಂಡಿದ್ದಾರೆ. ಆ ಸಂಘದ ಮುಖಾಂತರ ಇವತ್ತು ಬರ್ತಾ ಇದೆ. ಸುಮಾರು ರಾಮನಗರ ಜಿಲ್ಲೆಯಲ್ಲಿ 35,000 ಹೆಕ್ಟೇರು ಮಾವು ಬೆಳೆ ಬೆಳೀತಾ ಇದ್ದಾರೆ. ಅವರೆಲ್ಲ ತಮ್ಮ ಸುಮಾರು ಒಂದು 12 ಸ್ಟಾಲ್ ಅನ್ನ ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಗೂ ಶಿವಮೊಗ್ಗ ತಾಲೂಕಿನ ಎಲ್ಲ ಗ್ರಾಹಕರಿಗೆ ಏನಪ್ಪಾ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತೀನಿ ಅಂದ್ರೆ, ಇದು ರೈತರಿಂದ ನೇರವಾಗಿ ಖರೀದಿ ಮಾಡೋದ್ರಿಂದ ತಾವುಗಳು ಮಾಡಿದ್ರೆ ಜನ ಬಂದು ಮಾಡಿದ್ರೆ, ಗ್ರಾಹಕರು ಬಂದು ಇದನ್ನ ನೇರವಾಗಿ ಖರೀದಿ ಮಾಡಿದ್ರೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ತಾವುಗಳು ನೇರವಾಗಿ ಬರಬೇಕು. ಇದನ್ನ ನಮಗೆ ತುಂಬಾ ಗ್ರಾಹಕರಿಂದ ಅನುಕೂಲ ಆಗ್ಬೇಕು ಅಂತೇಳಿ ನಾನು ಅವ್ರ ಕೇಳ್ಕೊಂತೀನಿ. ಇದು ಹಿಂದೆ ಇಲ್ಲಿ ಮಿಯಾಜಾಕಿ ಅಂತೇಳಿ ಶಿವಮೊಗ್ಗದಲ್ಲಿ ಪ್ರಥಮವಾಗಿ ಜಪಾನ್ ನಲ್ಲಿ ಅದು ಒಂದು ಸೇಲ್ ಆಗಿತ್ತು. ಎಷ್ಟಕ್ಕಪ್ಪ ಅಂದ್ರೆ 2,45,000 ರೂಪಾಯಿಗೆ ಆಗಿತ್ತು. ಪೇಪರ್ ಲಿಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ವಿ 1 kg. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಪ್ರಥಮವಾಗಿ ಬೆಳೆದಂತ ರಂಗನಾಥ್ ಅವರು, ಅನ್ನಪೂರ್ಣೇಶ್ವರಿ ರಂಗನಾಥ್ ಅವರು, ಈಗ ಇನ್ನೊಬ್ರು ಮಂಡಘಟ್ಟದಲ್ಲಿ ಒಬ್ರು ಸಹ ಅದೇ ತರ ಬೆಳೀತಾ ಇದ್ದಾರೆ. ಮಿಯಾಜಾಕಿ ಅಂತ ಒಂದು, ಅದು 2,500-3,000 ರೂಪಾಯಿಗೆ ಇಲ್ಲಿ ತಗೊಂತಾರೆ. ಲಾಸ್ಟ್ ಟೈಮು ಸಹ ನಾವು ಇಟ್ಟಾಗ ಸುಮಾರು ಜನ ಅದನ್ನ ನಾವು ತಿನ್ಲೇಬೇಕು ಅಂತೇಳಿ 2,500 ರೂಪಾಯಿಗೆ ರಂಗಸಮಿ ಹತ್ರ ಸುಮಾರು ಒಂದು 25-30 kg ಸೇಲ್ ಆಗಿತ್ತು.
ಸುಮಾರು ತಳಿ ಹಣ್ಣುಗಳು ಇಲ್ಲಿ ಥಾಯ್ಲೆಂಡ್ ಇಂದ ಬಂದಿರುವಂತವು ಇದಾವೆ. ಈಗ ನಮಗೆ ಇನ್ನೊಂದೇನಪ್ಪ ಅಂದ್ರೆ ಮಂಡಘಟ್ಟದಲ್ಲಿ ತುಂಬಾ ವೆರೈಟಿ ಹಣ್ಣನ್ನ ಬೆಳೀತಾ ಇದ್ದಾರೆ ಅವರು ಸಹ ಇಲ್ಲಿ. ಆದ್ರಿಂದ ತಾವುಗಳು ಗ್ರಾಹಕರು, ನಮ್ಮ ಶಿವಮೊಗ್ಗದ ಗ್ರಾಹಕರು ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತೇಳಿ ತಾವು ರಾಮನಗರ ಮಾವು ಬೆಳೆಗಾರರ ಸಂಘದ ವತಿಯಿಂದ 5, 6, 7 3 ದಿವಸ APMC ಆವರಣದಲ್ಲಿ ನಾವು ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜಿಸಿದ್ದೀವಿ. ಇದರ ಸದುಪಯೋಗವನ್ನು ಶಿವಮೊಗ್ಗದ ಜನತೆಯವರು ಇದರಲ್ಲಿ ಭಾಗವಹಿಸಿ ನೇರ ರೈತರಿಂದ ಬಂದಿರುವಂಥ ಮಾವು ಮತ್ತು ಹಲಸು ಉತ್ಪನ್ನಗಳನ್ನು ಕೆಮಿಕಲ್ ರಹಿತ, ರಾಸಾಯನಿಕ ಮುಕ್ತ ಇರುವುದರಿಂದ ನೀವೆಲ್ಲ ಬಂದು ಇಲ್ಲಿ ಖರೀದಿ ಮಾಡಬೇಕು ಅಂತೇಳಿ ನಾನು ಸಂಘದ ಪ್ರಭಾರ ವ್ಯವಸ್ಥಾಪಕರಾದ MH ಕಾಳರಾಜು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.